ಇದೇ ಮನೆದು ಗುರುಪ್ರವೇಶ ನಡೀತಾ ಇದ್ದಿದ್ದು. ಇದು ಕುಸುವರ್ ತವ್ರ ಮನೆ. ವಿಡಿಯೋಗೋಸ್ಕರ ಡ್ರೋನ್ ಶಾಟ್ ಕೂಡ ತಗೊಂಡ್ವಿ ಮನೆದು. ಇನ್ನೊಂದು ಕಡೆ ಚಪ್ರ ಕೂಡ ರೆಡಿ ಆಗ್ತಾ ಇತ್ತು. ಹಾಗೆ ಸಂಜೆ ಹೋಮಕ್ಕೋಸ್ಕರ ಪುರೋಹಿತರು ಪೂಜೆ ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಈ ಕಡೆ ಭಟ್ರು ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೈಟು ಹೋಮ ಆದಮೇಲೆ ಊಟ ಅರೇಂಜ್ ಮಾಡಿದ್ವಲ್ಲ, ಹಾಗಾಗಿ ಆ ಊಟಕ್ಕೋಸ್ಕರ ರೆಡಿ ಮಾಡ್ತಾ ಇದ್ರು. ನಾವು ತಾಂಬೂಲ ಕೊಡೋಕ್ಕೆ ಗಿಡಗಳನ್ನ ತರಿಸಿದ್ವಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಿರಣ್. ಇವತ್ತು ಕುಸುವರ್ ತವ್ರ ಮನೇಲಿ ಗೃಹಪ್ರವೇಶ ಇದೆ. ಲಾಸ್ಟ್ ಟೈಮೆಲ್ಲ ವೀಡಿಯೋಗಳು ಹಾಕಿದೆ ನೋಡಿ ನಿಮಗೆ. ಆ ಮನೆಯದು ಗೃಹಪ್ರವೇಶ ಇದೆ. ಹಾಗಾಗಿ ಎಲ್ಲರೂ ಕೂಡ ಚಪ್ರಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ. ರಿಲೇಷನ್ಸು ಊರವರೆಲ್ಲ ಬಂದಿದ್ದಾರೆ. ಎಲ್ಲ ಚಪ್ರಕ್ಕೆ ಏನೇನು ಬೇಕೋ, ಇದು ಗಳಗಳೇನು ಬರ್ತವೆ, ಕೋಲು ಅವೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ. ಮತ್ತು ಪ್ಲಾನಿಂಗ್ ಎಲ್ಲ ಮಾಡ್ತಿದ್ದಾರೆ, ಹೆಂಗೆ ಹಾಕಬೇಕು, ಎಷ್ಟಿದೆ ಗುಂಡಿ ತೊಡಬೇಕು ಅಂತೆಲ್ಲ ಪ್ಲಾನಿಂಗ್ ಮಾಡ್ಕೊತಾ ಇದ್ದಾರೆ. ಮಾಡ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ. ಈ ಹಳ್ಳಿಗಳಲ್ಲಿ ಫಂಕ್ಷನ್ ಆಗ್ಬಿಟ್ರೆ ಒಂದು ಅಡ್ವಾಂಟೇಜ್ ಏನಂದರೆ ಊರವರೆಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ. ಈ ಟೌನ್ಗಳಲ್ಲಾದರೆ ಚಪ್ರ ಹಾಕಾಕು ನಾವು ಬೇರೆಯವರಿಗೆ ದುಡ್ಡು ಕೊಟ್ಬಿಟ್ಟು ಕರೆಸಿ ಹಾಕಿಸ್ಬೇಕಾಗುತ್ತೆ. ಬಟ್ ಹಳ್ಳಿಗಳಲ್ಲಿ ಹಂಗಲ್ಲ. ಅಕ್ಕಪಕ್ಕದವರು, ನಮ್ಮ ರಿಲೇಷನ್, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು, ಅವರು ಇವರು ಅಂದ್ಕೊಂಡು ಎಲ್ಲ ಅವರೇ ಒಂದು ಜಾಯ್ನ್ ಆಗಿಬಿಡ್ತಾರೆ. ಅದೊಂದು ಅಡ್ವಾಂಟೇಜು ಹಳ್ಳಿಲಿರೋದ್ರಿಂದ. ಹಳ್ಳಿದ ಮನೆ ಕಟ್ಟೋದ್ರಿಂದ ನಮ್ಗೆ ಅದೊಂದು ಹೆಲ್ಪ್ ಆಗುತ್ತೆ. ಮತ್ತು ಪ್ರತಿಯೊಂದು ಫಂಕ್ಷನ್ ಎಲ್ಲದರಲ್ಲೂ ಕೂಡ ಅವರು ಒಂದು ಭಾಗವಾಗಿರ್ತಾರೆ. ಊಟ ಬಡಿಸೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಲ್ಲಿ ಮತ್ತು ಪ್ರತಿಯೊಂದರಲ್ಲೂ ಕೂಡ ಅವ್ರಿಗೆ ಕೆಲವೊಂದು ಗೈಡ್ ಮಾಡ್ತಿರ್ತಾರೆ ಹಿರಿಯರು, ಇನ್ನು ಕೆಲವರು ಕೆಲಸ ಮಾಡಿಕೊಡ್ತಿರ್ತಾರೆ. ಹಾಗಾಗಿ ಹಳ್ಳಿ ತುಂಬ ಚೆನ್ನಾಗಿರುತ್ತೆ. ಏನಾದ್ರು ಒಂದು ಫಂಕ್ಷನ್ ಮಾಡೋಕ್ಕೆ ಹಳ್ಳಿ ಬೆಟರು. ಕಾಪಿಗೆಲ್ಲ ಉಪ್ಪು ಕುಡಿಯೋದು ಕಾಫಿ ಉಪ್ಪು ಹಾಕೊಳ್ಳೋದು ನಾವು ಕುಡಿನೇಲ್ಲ. ನಾವು ಗೇಯ ಕೊಟ್ಟಕ್ಕೆ ವಾಂತಿ ಬರ್ತೇ ಉಪ್ಪು ಬರೀ ಉಪ್ಪು ಕುಡಿದ್ರೆ ಹಿಂಗೆ ಮಾಡ್ತಾ ಇಡಿ ಮಾಡ್ತೀವಿ ಅಂತ ಕುಡಿತೀವಿ. ಊಟ ಕೊಡ್ಬೇಕಿಲ್ವಾ? ರೆಡ್ ಮಾಡಕ್ಕೆ ಇನ್ನೊಂದು ಕಡೆ ಇಲ್ಲಿ ಸರಿ ಮೀಟಿಂಗ್ ಮಾಡ್ತಾಯಿದ್ರು. ತಿಂಡಿ ಬಗ್ಗೆ ಇದ್ರ ಬಗ್ಗೆ ಏನೇನೋ ಹೇಳ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ರು. ಇದು ಕಾಫಿ ಕಾಯ್ದುಂಟು ಅವ್ರು ಊಟ ಮಾಡಾಗ್ಲೇ ತೂಗಿಸ್ತಾ ಇದ್ರು. ಅರ್ಧ ಗಂಟೆ ಉಪ್ಪು ಬಂದಿತ್ತು. ತರಕಾರಿ ಬೇಯಿಸಿದ ಏನಿದು ಸಾಂಬಾರು ಸಾಂಬಾರು ಉಪ್ಪುತ್ತದು ಅಲ್ಲ ಅಷ್ಟೇ ಸಾರು ಮಾಡೋದು ಅದು ಇದಾಗ್ತದೆ ಪ್ಲೇಟ್ ತೆಗೆದು ಉಪ್ಪು ಒಂದು ನೇಟ್ ಹತ್ತಕ್ಕಲ್ಲ ಅದು ಮೇನ್ ಹತ್ತಂಗೆ ಚಡ್ಡಿ ಹಂಗೆ ಹಾಕೋತಾರೆ ನೋಡು. ಚಪ್ರಕ್ಕೆ ಕಂಬಗಳು ಕಮ್ಮಿ ಇದ್ದಾವೆ ಅಂತ ತೊಗೊಂಬಿಡಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಇದು ಮನೆಯ ಫ್ರಂಟ್ ವ್ಯೂ. ಮನೆಯ ಕನ್ಸ್ಟ್ರಕ್ಷನ್ ಎಲ್ಲ ಫಿನಿಶಿಂಗ್ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀವಿ ನೋಡಿ ನಿಮಗೆ. ಇದು ನಾವು ಯಾವುದೇ ಥರ ರೀತಿಯ ಪ್ಲ್ಯಾನ್ ಮಾಡಿ ಕಟ್ಟಿದ್ದಲ್ಲ, ಮಾಡ್ತಲೇ ಪ್ಲ್ಯಾನ್ ಮಾಡಿ ಕಟ್ಕೊಂಡಿದ್ದು. ಈ ಥರ ಬಂದಿದೆ ಟೋಟಲಿ ಫಿನಿಶ್ ಆಗಿ. ಹೇಗಿದೆ ಮನೆ ಅಂತೇಳ್ಬಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಮನೆಯ ಫುಲ್ ವೀಡಿಯೋ ಮಾಡಬೇಕು ಅಂತೇಳ್ಬಿಟ್ಟು ಡ್ರೋನ್ ಕೂಡ ತರಿಸಿದ್ವಿ. ಡ್ರೋನ್ ವ್ಯೂವಲ್ಲಿ ಮತ್ತು ಯಾವ ಥರ ಕಾಣುತ್ತೆ ಮೇಲಿಂದ ವ್ಯೂನ ತೊಗೊಬೇಕು ಅಂತೇಳ್ಬಿಟ್ಟು ಡ್ರೋನ್ ಕೂಡ ತರಿಸಿದ್ವಿ. ಇದ್ರ ವೀಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡ್ಬೋದು ನೀವು. ತುಂಬ ಚೆನ್ನಾಗಿತ್ತು ಡ್ರೋನ್ ಕೂಡ. ನಾವು ಒಂದು ಈ ಥರ ತೊಗೊಬೇಕು ಅಂತ ಅನ್ನಿಸ್ಬಿಡ್ತು. ಬಟ್ ಏನು ಮಾಡೋದು, ಈಗ ಪ್ರೆಸೆಂಟ್ ಆಗಲ್ಲ ಆ ಥರ. ಫೈನಲಿ ಚಪ್ರ ಈ ಥರ ಬಂತು. ತುಂಬ ನೀಟಾಗಿ ಹಾಕಿದ್ರು ಮಾತ್ರ. ತುಂಬ ಖುಷಿಯಾಯಿತು ನನಗೂ ಕೂಡ. ನಾನೊಂದು ಎಲ್ಲೋ ಹೊರಗಡೆ ಹೋಗಿದ್ದೆ, ಬಂದು ನೋಡೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಎಲ್ಲ ಕಟ್ಬಿಟ್ಟು ಇದು ಮಾಡಿ ಅವರೇನೇ ಸ್ವಇಚ್ಛೆಯಿಂದ ಪ್ಲ್ಯಾನಿಂಗ್ ಮಾಡಿಕೊಂಡು ಅವ್ರದ್ದೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದರು ಆಲ್ರೆಡಿ ಚಪ್ರನ. ತುಂಬ ಚೆನ್ನಾಗಿ ಈ ಟೌನಲ್ಲಿ ಈ ಡೆಕೋರೇಷನ್ ಮಾಡೋರನ್ನ ಕರೆಸಿ ದುಡ್ಡು ಕೊಟ್ಟೆಲ್ಲ ಮಾಡಿಸ್ತೀವಿ. ಅವ್ರಿಗಿಂತ ಇವರು ತುಂಬ ಚೆನ್ನಾಗೇ ಚಪ್ರ ಹಾಕಿದರು. ಇನ್ನೊಂದು ಕಡೆ ಶಾಮಿಯಾನದವರೆಲ್ಲ ಶಾಮಿಯಾನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕೆಂತಂದರೆ ಸಂಜೆನೇ ಪೂಜೆ ಇರೋದಲ್ವ, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಮತ್ತು ಜನ ಬಂದರೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಬೇಕಲ್ಲ, ಹಾಗಾಗಿ ಶಾಮಿಯಾನ ಕೂಡ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಇವ್ರ ಕೆಲಸ ಎಷ್ಟು ರಿಸ್ಕ್ ಅಂತ ಅನ್ನಿಸ್ಬಿಡ್ತು ಅಂತಂದರೆ, ಇದೊಂದು ಕೋಲ್ ಮೇಲೆ ನಿಂತ್ಕೊಂಡು ನಡ್ಕೊಂಡು ಹೋಯ್ತವರು.
ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತಂದರೆ, ಮತ್ತು ಇನ್ನೊಂದು ರಿಸ್ಕ್ ಇರುತ್ತೆ. ಇದಕ್ಕೆಲ್ಲ ತುಂಬ ಅಭ್ಯಾಸ ಬೇಕು, ಈಸಿಯಾಗಂತೂ ಮಾಡೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿ ಶಾಮಿಯಾನ ಹಾಕಿದರು. ಫೈನಲಿ ತುಂಬ ಚೆನ್ನಾಗಿ ಬಂದಿತ್ತು ಶಾಮಿಯಾನ. ಈಸಿಯಾದ ಕೆಲಸ ಅಂತೂ ಅಲ್ಲ ಇದು. ಇನ್ನೊಂದು ಕಡೆ ಲೇಡೀಸ್ ಎಲ್ಲ ಸಗಣಿ ಗಿಗಣಿ ಎಲ್ಲ ಸಾರಿಸಿ ನೀಟಾಗಿ ಒಳ್ಳೆ ರಂಗೋಲಿ ಕೂಡ ಬಿಟ್ಟಿದ್ರು. ಪ್ಲ್ಯಾನ್ ಮಾಡಿ ಅವರೇ ಒಳ್ಳೆ ನೀಟಾಗಿ ರಂಗೋಲಿ ಕೂಡ ಬಿಟ್ಟಿದ್ರು. ರಂಗೋಲಿ ಕೂಡ ತುಂಬ ಚೆನ್ನಾಗಿತ್ತು. ಇನ್ನೊಂದು ಕಡೆ ನಾವು ಲೈಟಿಂಗ್ಸ್ ಬಿಡೋಕ್ಕೆ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ, ಯಾವ ಥರ ಬಿಡಬೇಕಂತ. ಸೀರಿಯಲ್ ಸೆಟ್ನ ನಾವೇ ಓನಾಗಿ ತೊಗೊಂಬಂದಿದ್ವಿ, ಮತ್ತು ಫೋಕಸ್ ಲೈಟೆಲ್ಲ ನಾವೇ ಅರೇಂಜ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವೇ ಪ್ಲ್ಯಾನಿಂಗ್ ಮಾಡ್ತಿದ್ವಿ ಇಲ್ಲಿಂದ ಹೆಂಗೆ ಬಿಡಬೇಕಂತ. ನೋಡಿ ಫೈನಲಿ ಹಿಂಗೆ ಬಂದಿದೆ ಶಾಮಿಯಾನ ಹಾಕಿದ್ದೆಲ್ಲ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಚಪ್ಪರ ಎಲ್ಲ ಹಾಕಿದ್ಮೇಲೆ ಒಂದು ಕಳೆ ಬಂತು ಈ ಮನೆಗೆ, ಗೃಹಪ್ರವೇಶದ ಕಳೆ. ಇನ್ನೊಂದು ಕಡೆ ನಮ್ಮ ಭಟ್ರು ಸಂಜೆ ಹೊತ್ತು ಈ ಪೂಜೆ ಇದೆಯಲ್ಲ, ಹೋಮ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ತುಂಬ ಜನ ಬರ್ತಾಯಿದ್ದಾರಲ್ವ, ಹಂಗಾಗಿ ಅವ್ರಿಗೆ ಅಡುಗೆ ಕೂಡ ಮಾಡಬೇಕಾಗಿರುತ್ತೆ. ಹಾಗಾಗಿ ಅವರು ಒಂದು ಅಡುಗೆ ತಯಾರಿ ಮಾಡ್ಕೊತಿದ್ರು. ಮತ್ತು ಬೆಳಗ್ಗೆಗೆ ಸ್ವೀಟ್ಸ್ ಎಲ್ಲ ಯಾವಾಗಲೇ ರೆಡಿ ಮಾಡ್ಕೊಂಬಿಡ್ತಾರೆ ಅವರು. ಯಾಕೆಂದರೆ ಬೆಳಗ್ಗೆ ಎದ್ದು ರೆಡಿ ಮಾಡೋಕ್ಕಾಗಲ್ಲ, ಅಡುಗೆ ಮಾಡೋದೇ ಲೇಟ್ ಆಗಿಬಿಡುತ್ತೆ, ತಿಂಡಿ ಎಲ್ಲ ಮಾಡೋದು. ಹಾಗಾಗಿ ಫಸ್ಟೇ ಇವರು ಇವಾಗಲೇ ಊಟ ಎಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಸ್ವೀಟ್ಸು, ಅಂದರೆ ಬೇರೆ ಬೇರೆ ಥರ ಸ್ವೀಟ್ಸ್ಗಳು ಏನಿದೆ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ತಾರೆ. ಈ ಬೇಗ ಮಾಡೋ ಅಂಥದ್ದನ್ನೆಲ್ಲ ಮಾಡ್ಕೊಂಬಿಡ್ತಾರೆ, ನೈಟ್ ಮಾಡಿ ಇಟ್ಕೊಳ್ಳೋ ಅಂಥದ್ದನ್ನ. ಬೆಳಗ್ಗೆ ಫ್ರೆಶ್ಶಾಗಿ ಏನೇನು ಮಾಡಬೇಕು ಅದನ್ನು ಮಾಡ್ಕೊತಾರೆ. ಹಾಗೆ ನಾವು ಗಿಡಗಳನ್ನ ತರಿಸಿದ್ದು. ಏನಕ್ಕೋಸ್ಕರ ಗಿಡಗಳನ್ನ ತರಿಸಿದ್ದು ಅಂತಂದರೆ, ಈಗ ತಾಂಬೂಲ ಕೊಡಬೇಕಲ್ಲ, ಅದಕ್ಕೆ ಗಿಡಗಳನ್ನ ಕೊಡೋಣ ಅಂತ ಒಂದು ಯುನಿಕ್ ಪ್ಲ್ಯಾನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಗಿಡಗಳನ್ನ ತರಿಸಿದ್ದು. ಐಡಿಯಾನು ಕೂಡ ಚೆನ್ನಾಗಿರುತ್ತೆ ಅಂತ 2 ಟೈಪ್ಸ್ ಗಿಡ ತರಿಸಿದ್ವಿ ನಾವು. ಒಂದು 250, ಇನ್ನೊಂದು 250, ಒಂದು 500 ಗಿಡಗಳನ್ನ ತರಿಸಿದ್ವಿ. ತಾಂಬೂಲ ಕೊಡೋರಿಗೆ ಕೊಡೋಣ, ಗಿಡ ಕೊಟ್ಬಿಡೋಣ, ಹಣ್ಣು ಅದು ಇದು ಕೊಡೋಕ್ಕಿಂತ ಇದು ತುಂಬ ಯುನಿಕ್ ಆಗಿರುತ್ತೆ, ತುಂಬ ಜನ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಇದನ್ನು ತರಿಸಿದ್ವಿ. ಇನ್ನೊಂದು ಕಡೆ ನಮ್ಮ ಭಟ್ರು ಬೆಳಗ್ಗೆಗೆ ಏನು ಮಾಡೋದು ಏನು ಅಂತ ಕೇಳಿದ್ರು, ಇಷ್ಟೊತ್ತಿ ಎಷ್ಟು ಜನ ಆಗ್ತಾರೆ ಏನು ಅಂತೆಲ್ಲ. ಅದಕ್ಕೆ ಅವ್ರಿಗೂ ಕೂಡ ಹೇಳಿ, ಹಾಗೆಯೇ ಇವ್ರು ಚೇರ್ಸ್ ಎಲ್ಲ ಕೊಟ್ಟಿರೋದನ್ನೆಲ್ಲ ಕೌಂಟ್ ಮಾಡಿ, ಟೇಬಲ್ಸ್ಗಳನ್ನೆಲ್ಲ ಕೌಂಟ್ ಮಾಡಿ, ಮತ್ತೆ ರಿಟರ್ನ್ ಕೊಡ್ಬೇಕಾದ್ರೆ ಕೌಂಟ್ ಕೇಳ್ತಾರಲ್ವ, ಹಾಗಾಗಿ ಕೌಂಟ್ ಮಾಡಿದ್ವಿ. ನಮ್ಮ ಮುದ್ದ ನೋಡಿದ್ರೆ ಫುಲ್ ಖುಷಿ ಅವನಿಗೆ, ಗೃಹಪ್ರವೇಶ ಅಂತ ಹೇಳ್ಬಿಟ್ಟು ಕೈಗೆ ಸಿಗ್ತಾಯಿಲ್ಲ ಮುದ್ದ ಮತ್ತು ತಂಬಿ. ಅವ್ರದ್ದೇ ಖುಷಿ ಅವ್ರಿಗೆ ಆಗ್ಬಿಟ್ಟಿದೆ ಇವಾಗ. ಒಳಗಡೆ ಪುರೋಹಿತರು ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಸಂಜೆ ಗಣಪತಿ ಹೋಮ ಇಟ್ಕೊಂಡಿದ್ದೀವಲ್ಲ, ಹಾಗಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದಾರೆ ಪೂಜೆಗೆ. ಸಂಜೆ ಗಣಪತಿ ಹೋಮ ಇರೋದ್ರಿಂದ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಿದ್ದಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತೀವಿ. ನಿಮ್ಮ ಸಪೋರ್ಟ್ನ ಲೈಕ್ ಮತ್ತು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು.